ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಚಿಕ್ಕವರಿದ್ದಾಗ ಕೇಳಿರುವ ಕಥೆ ಅಂದ್ರೆ ಅದು ಬಾಯಾರಿದ ಕಾಗೆಯ ಕಥೆ ಅಲ್ವಾ? ಆದ್ರೆ ಈ ಸರಳವಾದ ಕಥೆಯ ಹಿಂದೆ ನಮ್ಮ ಜೀವನದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪಾಠಗಳಿವೆ. ಬನ್ನಿ, ಇವತ್ತು ಆ ಹಳೆ ಕಥೆಯನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡೋಣ. ಹಾಗಾದ್ರೆ ಈ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ವೇಳೆ ಒಂದು ಸಮಸ್ಯೆ ನೋಡೋಕೆ ಇದು ಸಾಧ್ಯವೇ ಇಲ್ಲ ಅಂತನ್ಸಿದ್ರೆ ಅದಕ್ಕೆ ಪರಿಹಾರ ಎಲ್ಲಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಮ ಕಾಗೆಯ ಪ್ರಯಾಣವೇ ನಮ್ಗೆ ದಾರಿದೀಪ. ಸರಿ, ಕಥೆ ಶುರುವಾಗೋದೇ ಇಲ್ಲಿಂದ. ನಮ್ಮ ಕಾಗೆಯ ಮುಂದೆ ಒಂದು ದೊಡ್ಡ ಸವಾಲು ಎದುರಾಗಿದೆ. ಅದು ಬೇರೆ ಯಾವುದೂ ಅಲ್ಲ, ಬಾಯಾರಿಕೆಯ ಸವಾಲು. ಆ ದಿನ ಇಂಥ ಬೇಸಿಗೆ ಅಂದ್ರೆ ಸೂರ್ಯ ಸುಟ್ಟು ಹಾಕ್ತಿತ್ತು. ನಮ್ಮ ಕಾಗೆಗಂತೂ ಗಂಟಲು ಒಣಗಿ ಹೋಗಿತ್ತು. ಒಂದು ಹನಿ ನೀರಿಗಾಗಿ ಎಲ್ಲೆಡೆ ಹತಾಶೆಯಿಂದ ಹಾರಾಡ್ತಿತ್ತು. ಇದು ಬರೀ ಬಾಯಾರಿಕೆ ಆಗಿರ್ಲಿಲ್ಲ, ಇದು ಜೀವಮರಣದ ಹೋರಾಟವಾಗಿತ್ತು. ಇಷ್ಟೆಲ್ಲ ನಿರಾಶೆಯ ಮಧ್ಯೆ ಎಲ್ಲೋ ಒಂದು ಕಡೆ ಒಂದು ಭರವಸೆ ಮೂಡುತ್ತೆ. ಆದ್ರೆ ಆ ಭರವಸೆ ಜೊತೆಗೆ ಒಂದು ದೊಡ್ಡ ಅಡ್ಡಿಯೂ ಇತ್ತು. ಅದೇನು ಅಂತೀರಾ? ನೋಡೋಣ ಬನ್ನಿ. ಹೌದು, ಕೊನೆಗೂ ಆ ಕಾಗೆ ಕಣ್ಣಿಗೆ ಬಿದ್ದಿದ್ದೇನು ಗೊತ್ತಾ? ಒಂದು ನೀರಿನ ಮಡಿಕೆ. ಒಬ್ಬ ಅದಕ್ಕೆ ಪ್ರಾಣ ಬಂದಾಗಾಯ್ತು. ಸದ್ಯ ನೀರು ಸಿಕ್ಕಿತಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಅಲ್ಲೇ ಇತ್ತು ನೋಡಿ ಕಥೆಯಲ್ಲಿ ಅಸಲಿ ಟ್ವಿಸ್ಟ್. ಮಡಿಕೆನೂ ಸಿಕ್ತು, ಆದ್ರೆ ಸಮಸ್ಯೆ ಏನಂದ್ರೆ ನೀರು ಅದು ತುಂಬನೇ ತಳದಲ್ಲಿತ್ತು. ಪಾಪ ಕಾಗೆ ಎಷ್ಟೇ ಪ್ರಯತ್ನ ಪಟ್ರೂ ಅದರ ಕೊಕ್ಕು ನೀರಿಗೆ ತಲುಪ್ಲೇ ಇಲ್ಲ. ಅಂದ್ರೆ ಪರಿಹಾರ ಕಣ್ಮುಂದೆ ಇದ್ರೂ ಕೈಗೆ ಸಿಗದಂತ್ರ ಪರಿಸ್ಥಿತಿ. ಇಲ್ಲೇ ನೋಡಿ, ಕಥೆಗೆ ಒಂದು ಅದ್ಭುತ ತಿರುವು ಸಿಗೋದು. ದೈಹಿಕ ಶ್ರಮದಿಂದ ಏನು ಪ್ರಯೋಜನ ಆಗಲ್ಲ ಅಂತ ಗೊತ್ತಾದಾಗ ಆ ಕಾಗೆ ತನ್ನ ಮೆದುಳಿಗೆ ಕೆಲ್ಸ ಕೊಡುತ್ತೆ. ಆಗ್ಲೇ ಒಂದು ಐಡಿಯಾದ ಕಿಡಿ ಹೊಳೆಯುತ್ತೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಅಂಶ ಇದೆ. ಕಾಗೆ ಸೋಲೊಪ್ಕೊಳ್ಳಿಲ್ಲ, ಹತಾಶೆಗೊಳ್ಳಿಲ್ಲ. ಬದಲಾಗಿ ಅದು ಕೂತು ಯೋಚ್ನೆ ಮಾಡೋಕ್ ಶುರು ಮಾಡ್ತು ಅಲ್ವಾ? ಯಾವುದೇ ಸಮಸ್ಯೆ ಬಗೆಹರಿಬೇಕಾದ್ರೆ ಮೊದಲು ನಾವು ಯೋಚಿಸುವ ರೀತಿ ಬದಲಾಗ್ಬೇಕು. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಅದರ ಕಣ್ಣಿಗೆ ತನ್ನ ಸುತ್ತಮುತ್ತ ಬಿದ್ದಿದ್ದ ಸಣ್ಣ ಸಣ್ಣ ಕಲ್ಲುಗಳು ಕಾಣಿಸಿದ್ವು. ಪರಿಹಾರ ಎಲ್ಲೋ ದೂರದಲ್ಲಿರ್ಲಿಲ್ಲ, ಅದರ ಪಕ್ಕದಲ್ಲೇ ಇತ್ತು. ಅದನ್ನು ಸರಿಯಾದ ಸಮಯದಲ್ಲಿ ಗಮನಿಸಿದ್ದೇ ಅದರ ಜಾಣತನ. ಕಾಗೆಯ ಈ ಜಾಣತನಕ್ಕೆ ಇಂಗ್ಲಿಷ್ನಲ್ಲಿ ಇಂಜಿನ್ಯೂಯಿಟಿ ಅಂತಾರೆ. ಅಂದ್ರೆ ನಮ್ಹತ್ರ ಇರೋದನ್ನೇ ಬಳಸಿ ಒಂದು ಸಮಸ್ಯೆಗೆ ಹೊಸದಾದ ಸೃಜನಾತ್ಮಕವಾದ ಪರಿಹಾರ ಕಂಡುಹಿಡಿಯೋದು. ನಿಜ ಹೇಳ್ಬೇಕಂದ್ರೆ ಇದುವೇ ಈ ಕಥೆಯ ಹೃದಯ. ಸರಿ, ಐಡಿಯಾ ಬಂತು. ಆದ್ರೆ ಐಡಿಯಾ ಬಂದ್ರೆ ಮಾತ್ರ ಸಾಕಾ? ಖಂಡಿತ ಇಲ್ಲ. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಹಾಗೆ ಮಾಡಿದ್ದಾಗ ಏನಾಯ್ತು? ಬನ್ನಿ ನೋಡೋಣ. ಕಾಗೆ ಮಾಡಿದ್ದು ತುಂಬಾ ಸರಳವಾದ ಕೆಲಸ. ಒಂದೊಂದೇ ಕಲ್ಲನ್ನೆತ್ತೋದು, ಮಡಿಕೆ ಒಳಗೆ ಹಾಕೋದು, ಮತ್ತೊಂದು, ಇನ್ನೊಂದು, ಹೀಗೆ ಒಂದರ ನಂತರ ಒಂದು. ಇದು ನೋಡೋಕೆ ಸಣ್ಣ ಕೆಲಸ ಅನಿಸ್ಬೋದು, ಆದ್ರೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನದ ಶಕ್ತಿಯನ್ನು ಇದು ತೋರಿಸುತ್ತೆ. ಪ್ರತಿಯೊಂದು ಕಲ್ಲು ಮಡಿಕೆ ಒಳಗೆ ಬಿದ್ದಾಗಲೂ ಏನಾಯ್ತು? ನೀರಿನ ಮಟ್ಟ ಸ್ವಲ್ಪ ಸ್ವಲ್ಪ ಅಂತ ಮೇಲೆ ಬರಲು ಶುರುವಾಯ್ತು. ಅಂದ್ರೆ ಅದರ ಪ್ರತಿಯೊಂದು ಪ್ರಯತ್ನಕ್ಕೂ ಫಲಿತಾಂಶ ಕಾಣುತ್ತಿತ್ತು. ಪ್ರಗತಿ ಸ್ಪಷ್ಟವಾಗಿತ್ತು. ನಿಧಾನವಾಗಿ ಆದ್ರೆ ಖಚಿತವಾಗಿ ನೀರು ಮೇಲೆ ಬರ್ತಾ ಬರ್ತಾ ಕೊನೆಗೂ ಮಡಿಕೆಯ ಅಂಚಿಗೆ ಬಂತು. ಆಗ ಆ ಕಾಗೆಯ ನಿರಂತರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಬಿಡ್ತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ನೀತಿಪಾಠವಾದ್ರೂ ಏನು? ಇದರ ಸಾರಾಂಶವನ್ನು ಒಮ್ಮೆ ನೋಡೋಣ. ಕಥೆಯ ನೀತಿ ತುಂಬಾ ಸರಳ ಮತ್ತು ಶಕ್ತಿಯುತವಾಗಿದೆ. ಬುದ್ಧಿವಂತಿಕೆ ಮತ್ತು ಪ್ರಯತ್ನ ಒಟ್ಟಿಗೆ ಸೇರಿದ್ರೆ ಎಂಥದ್ದೇ ಕಷ್ಟದ ಕೆಲಸವನ್ನಾದರೂ ಸಾಧಿಸಬಹುದು. ಅಂದ್ರೆ ಯೋಚನೆ ಮಾಡೋದು ಎಷ್ಟು ಮುಖ್ಯವೋ ಅದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ಅಷ್ಟೇ ಮುಖ್ಯ. ಈ ಇಡೀ ಪ್ರಕ್ರಿಯೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮೊದಲು ಆಗೋದೇ ಇಲ್ಲ ಅಂತ ಅನ್ನಿಸುವ ಒಂದು ಸಮಸ್ಯೆ, ನಂತರ ನಮ್ಮ ಸುತ್ತಮುತ್ತ ಇರೋದನ್ನೇ ಹೊಸ ರೀತಿಯಲ್ಲಿ ನೋಡುವ ಒಂದು ಒಳನೋಟ, ಆಮೇಲೆ ಅದನ್ನು ನಿರಂತರವಾಗಿ ಮಾಡ್ತಾ ಹೋಗೋದು, ಮತ್ತು ಕೊನೆಯದಾಗಿ ಸಿಗುವ ಫಲಿತಾಂಶವೇ ಯಶಸ್ಸು. ಇದೊಂದು ಪರ್ಫೆಕ್ಟ್ ಫಾರ್ಮುಲಾ ಅಲ್ವಾ? ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಪುಟ್ಟ ಕತೆ 100 ವರ್ಷಗಳ ಹಳೆಯದು. ಆದರೂ ಇದರ ಪಾಠ ಇವತ್ತಿನ ನಮ್ಮ ಜಟಿಲವಾದ ಜೀವನದ ಸವಾಲುಗಳಿಗೆ ಹೇಗೆ ಅನ್ವಯ ಆಗತ್ತೆ ಅಂತ ಒಮ್ಮೆ ಯೋಚನೆ ಮಾಡ್ನೋಡಿ.